ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸೊ ನಿಮ್ಮ ಮತ್ತು ಅವರ ಕರ್ಮ ಅಂದ್ರೆ ಕಾರ್ಮಿಕ್ ಲೆಸನ್ಸ್ ಏನಿದೆ, ಸೊ ಕಾರ್ಮಿಕ್ ಲೆಸನ್ಸ್ ನ ಜೊತೆಗೆ ಅವರ ಭಾವನೆಗಳು ಏನಾದ್ರೂ ಚೇಂಜಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಂಪರ್ಕವಿಲ್ಲದ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ನಡುವೆ ಆಗುತ್ತಿರುವ ಗುಪ್ತ ಭಾವನೆಗಳು ಅಂದ್ರೆ ಸೀಕ್ರೆಟ್ ಆಗಿ ಏನು ಫೀಲಿಂಗ್ಸ್ ನ ಆಗ್ತಾ ಇದೆ, ಸೊ ಅದು ಒಂದು ಕರ್ಮ ಆಗಿರ್ಬೋದು, ಇಲ್ಲ ಕಾರ್ಮಿಕ್ ಲೆಸನ್ಸ್ ಆಗಿರ್ಬೋದು. ಸೊ ನಿಮ್ಮಿಬ್ಬರ ಜೊತೆಗೆ ಇರುವಂತ ರಿಲೇಶನ್ಶಿಪ್ ಇವಾಗ ಏನು ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ, ಸೊ ಆ ಕಾಂಟ್ಯಾಕ್ಟ್ ಅಲ್ಲಿ ಇರ್ದೇನೆ ಏನೆಲ್ಲ ನಡೀತಾ ಇದೆ, ಅವ್ರಿಗೆ ನಿಜವಾಗ್ಲೂ ಡೀಪನ್ ಫೀಲಿಂಗ್ಸ್ ಇದೆಯಾ, ಏನಾದ್ರು ಚೇಂಜಸ್ ಆಗ್ತಾ ಇದೆಯಾ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರಾ, ಇಲ್ಲ ಅವ್ರಿಗೆ ಏನಾದ್ರು ನೀವ್ ಇಲ್ದೆ ನಿಮ್ಮನ್ನ ಕಳ್ಕೊಂಡು ಏನಾದ್ರೂ ಒಂದು ಚೇಂಜಸ್ ಆಗಿ ಅದು ತುಂಬಾ ಪ್ರಭಾವ ಬೀರ್ತಾ ಇದೆಯಾ ಅವ್ರ ಮೇಲೆ, ಅವ್ರು ಈಗ ಏನನ್ನ ಫೀಲ್ ಮಾಡ್ತಾ ಇದಾರೆ, ಏನನ್ನ ಭಾವಿಸ್ತಾ ಇದಾರೆ, ಅವರ ಶಕ್ತಿ ಎನರ್ಜೀಸ್ ಏನಾದ್ರು ಚೇಂಜಸ್ ಆಗೋ ಸೂಚನೆಗಳು ಇದೆಯಾ. ಸೊ ಸಂಪೂರ್ಣವಾಗಿ ಸ್ಪಷ್ಟತೆಯನ್ನು ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ. ಸೊ ಯಾರಿಗೆಲ್ಲ ಈ ತರ ಸಿಚುವೇಶನ್ ಅಲ್ಲಿ ಇದೀರಾ, ಸೊ ಅವರ ಪಾರ್ಟ್ನರ್ ನೇಮ್, ನಿಮ್ಮ ಪಾರ್ಟ್ನರ್ ನೇಮ್ ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಖುಷಿಯಾಗಿ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಅವರಿಗೆ ರೆಸನೇಟ್ ಆಗುತ್ತೆ. ಸೊ ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂದ್ರೆ ನಿಮಗೆ ಸೊ ಈ ವಿಡಿಯೋನ ಇಲ್ಲಿಗೆ ಬಿಟ್ಬಿಡಿ. ರೆಸನೇಟ್ ಆದ್ರೆ ಎಸ್ ಅಂತ ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ ಅಂತ ಹೇಳ್ತಾ, ಇಲ್ಲಿ ನಾನು 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ 3 ಆಫ್ ಕಪ್ಸ್ ಬಂದಿದೆ. ಥರ್ಡ್ ಕಾರ್ಡ್ ಇಲ್ಲಿ ಎಂಪರರ್ ಬಂದಿದೆ. ಸಾರಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಪಾರ್ಟ್ನರ್ಗೆ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಅನ್ನೋದಾದ್ರೆ ಅವರ ಎನರ್ಜಿ ತುಂಬಾನೇ ರಿವೀಲ್ ಮಾಡ್ತಾ ಹೋಗುತ್ತೆ ನಿಮಗೆ. ತುಂಬಾನೇ ಸ್ಟ್ರಾಂಗ್ ಲೆಸನ್ಸ್ ನಿಮ್ಮ ಕಲಿತಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪಾರ್ಟ್ನರ್. ಸೊ ಅಟ್ಯಾಚ್ಮೆಂಟ್ಸ್ ಅಂಡ್ ಕಂಟ್ರೋಲ್ ಇಷ್ಟು ದಿನ ಏನಿತ್ತು ನಿಮ್ಮಿಬ್ಬರ ನಡುವೆ, ಸೊ ಅವರಿಗೆ ಅದ್ರ ಬಗ್ಗೆ ರಿಯಲೈಸ್ ಆಗ್ತಾ ಇದೆ, ನೆನ್ಪು ಮಾಡ್ಕೊಳ್ತಾ ಇದ್ದಾರೆ, ಮೆಮೊರೀಸ್ ನ ಮೆಲುಕು ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಬಟ್ ತುಂಬಾನೇ ಕಂಟ್ರೋಲಿಂಗ್ ಆಗಿ ಯೋಚನೆ ಮಾಡ್ತಾ ಇದಾರೆ, ಕಂಟ್ರೋಲ್ ಮಾಡ್ಕೊಳ್ತಾ ಇದಾರೆ. ಯೋಚನೆ ಮಾಡಬಾರ್ದು, ನೆನ್ಪು ಮಾಡ್ಕೋಬಾರ್ದು. ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ ನಾನು, ಏನೋ ಒಂದು ತಪ್ಪಾಗಿದೆ, ಇಲ್ಲ ಬ್ರೇಕೇಜಸ್ ಅಲ್ಲಿ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಆತರ ಸಿಚುವೇಶನ್ ಇದ್ರೂ ಕೂಡ ಅವರು ಎಲ್ಲನೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು, ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರೆ, ತುಂಬಾನೇ ಹೋಲ್ಡ್ ಮಾಡ್ತಾ ಇದಾರೆ ನಿಮ್ಮ ಪಾರ್ಟ್ನರ್ನ. ಸೊ ಯಾರು ಕೆಲವರು ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡಿ ಹೋಲ್ಡ್ ಮಾಡ್ತಾ ಇದಾರೆ. ಅವರಿಗೆ ಗೊತ್ತಿದೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಎಮೋಷನಲಿ ಅಟ್ಯಾಚ್ಡ್ ಆಗಿದ್ದಾರೆ. ಸೊ ತುಂಬಾ ಮೆಮೊರೀಸ್ ನ ನೆನೆಸ್ಕೊಳ್ತಾ ಇದಾರೆ. ಸೊ ಇದು ಒಂದು ಹೋಲ್ಡ್ ಹ್ಯಾಬಿಟ್ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಯಾರು ಏನೇ ಮಾಡಿದ್ರು ಅವ್ರನ್ನ ನಿಮ್ಮನ್ನ ದೂರ ಮಾಡೋದಕ್ಕೆ ಆಗಲ್ಲ ಅಂತ ಬಟ್ ಡೀಪ್ ಆಗಿ ಸೆನ್ಸ್ ಮಾಡ್ತಾ ಇದಾರೆ ನಿಮ್ಮ ಪಾರ್ಟ್ನರ್. ತುಂಬಾನೇ ಫಿಯರ್ ಇದೆ ಅವರಿಗೆ, ತುಂಬಾನೇ ಭಯ ಆತಂಕ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಅವರಿಗೆ ಎಲ್ಲಿ ಇದೇ ತರ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಿಮ್ಮಿಂದ ದೂರ ಹೋಗ್ಬಿಡ್ತೀನಿ ಅನ್ನೋ ಭಯ ಕೂಡ ಕಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಅವರು ಏನಾದ್ರೂ ಓಪನ್ ಅಪ್ ಆಗ್ಬೇಕು, ಇಲ್ಲ ಮೂವ್ ತಗೋಬೇಕು, ನೆಕ್ಸ್ಟ್ ಸ್ಟೆಪ್ ತಗೋಬೇಕು ನಿಮ್ಮ ವಿಚಾರದಲ್ಲಿ ಅಂತ ಅಂದ್ರೆ, ಸೊ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಿರೋ ಅಂತ ವ್ಯಕ್ತಿ ಆಗಿರ್ಬೋದು, ಇಲ್ಲ ಥರ್ಡ್ ಪರ್ಸನ್ ಆಗಿರ್ಬೋದು. ಸೊ ಯಾರೋ ಒಬ್ರು ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದಾರೆ, ತುಂಬಾನೇ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಒಂದು ಪಾರ್ಟ್ ಆಫ್ ಕಾರ್ಮಿಕ್ ಲೆಸನ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೀವು ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸೊ ಸ್ವಲ್ಪ ಟೈಮ್ ಕೊಡಿ, ಅಲೋ ಮಾಡಿ ಟೈಮ್ ನ, ಏನಾಗುತ್ತೆ ಆಗ್ಲಿ ಅಂತ ನ್ಯಾಚುರಲ್ ಆಗಿ ಫ್ಲೋ ಆಗಿ ನಿಮ್ ಹತ್ರ ಬರ್ಲಿ. ಸೊ ಕಂಟ್ರೋಲ್ ಮಾಡ್ಕೊಳ್ಳೋದು ಆಗ್ಲಿ, ನೀವ್ ಕಂಟ್ರೋಲ್ ಆಗೋದಾಗ್ಲಿ, ಇಲ್ಲ ಮೇಲಿಂದ ಮೇಲೆ ಅವ್ರ ಹಿಂದೆ ಹೋಗೋದಾಗ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಲೆಟ್ ಗೋ ಮಾಡಿ ಸ್ವಲ್ಪ ದಿನ. ಓಕೆ, ಇವತ್ತೆಲ್ಲ ನಾಳೆ ಹೀಲ್ ಆಗ್ತಾರೆ ಅಂತ ಲೆಟ್ ಗೋ ಮಾಡಿದಾಗ ಖಂಡಿತ ಚೇಂಜಸ್ ನ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಏನು ಅಂತ ಅಂದ್ರೆ, ಅವರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ. ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ಅವರು ನಿಮ್ಮನ್ನ ಸೋಷಿಯಲ್ ಕನೆಕ್ಷನ್ ಅಲ್ಲಿ, ಇಲ್ಲಾಂದ್ರೆ ಮ್ಯೂಚುವಲ್ ಫ್ರೆಂಡ್ಸ್ ಹತ್ರ, ನಿಮ್ಮಿಬ್ಬರ ಮಧ್ಯೆ ಯಾರು ಮ್ಯೂಚುವಲ್ ಫ್ರೆಂಡ್ಸ್ ಇರ್ತಾರೋ ಕಮ್ಯುನಿಟಿಯಲ್ಲಿ ಅವ್ರ ಹತ್ರ, ಇಲ್ಲಾಂದ್ರೆ ನಿಮ್ಮನ್ನ ಸ್ಪೈ ಮಾಡೋದು,
ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನಿಮ್ಮನ್ನ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನ ಇಂಡೈರೆಕ್ಟ್ ಆಗಿ ನೋಡಿ ಅವ್ರ ಮನ್ಸು ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಇನ್ನೊಂದು ಏನಂತ ಅಂದ್ರೆ ತುಂಬಾನೇ ಜಾಯ್ಫುಲ್ ಮೂಮೆಂಟ್ಸ್ ನಿಮ್ಮ ಜೊತೆ ಕಳೆದಿರೋದನ್ನ ತುಂಬಾ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗದೆ ಇದ್ರು ಅದನ್ನ ನೆನ್ಸ್ಕೊಂಡು ಖುಷಿ ಪಡ್ತಾರೆ. ಒಂದಲ್ಲ ಒಂದಿನ ನಿಮ್ಮನ್ನ ಮತ್ತೆ ಕನೆಕ್ಟ್ ಆಗ್ತೀನಿ ಅನ್ನೋ ಭರವಸೆ ಅವರಿಗೆ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅವರಿಗೆ ನಿಮ್ಮ ಮೆಮೊರೀಸೇ ಒಂದು ಸರ್ಫೇಸಿಂಗ್ ಆಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಜೊತೆ ಅವರು ಏನಪ್ಪಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡ್ಕೊಂತಾ ಇದ್ದಾರೆ, ಅವ್ರನ್ನ ಅವರು ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಜವಾಗ್ಲೂ ಏನ್ ಮ್ಯಾಟರ್ ಅಂತ ಅಂದ್ರೆ ಇಷ್ಟು ಎಮೋಷನಲ್ ಆಗಿ ಇದ್ರೂನು ಎಮೋಷನಲ್ ಶಿಫ್ಟ್ ಅವ್ರಿಗೆ ತಗೊಳೋದಿಕ್ಕೆ ಆಗ್ತಾ ಇಲ್ಲ. ತುಂಬಾ ಪವರ್ಫುಲ್ ಆಗಿ ಅವರು ಡಿಸೈಡ್ ಮಾಡ್ಬೇಕಾಗಿದೆ, ರೀಕನ್ಸಿಡರ್ ಮಾಡ್ಬೇಕಾಗಿದೆ. ಎಮೋಷನಲ್ ಬಾಂಡ್ಸ್ ನಿಮ್ಮಿಬ್ಬರ ಜೊತೆ ಏನಿದೆಯೋ ಅದು ಈಗೋ ಇಂದ ಇನ್ನ ಸ್ವಲ್ಪ ಹಾಗೆ ಉಳಿದಿದೆ, ಅವರು ಹತ್ರ ಬರೋದಿಕ್ಕೆ ಆಗ್ತಾ ಇಲ್ಲ. ಅದೇ ಒಂದು ಮೇಜರ್ ಕನ್ಸರ್ನ್ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಖಂಡಿತ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಆಗುತ್ತೆ. ನಿಮ್ಮ ಎನರ್ಜಿ ಸ್ಟ್ರಾಂಗ್ ಇದೆ, ಮತ್ತೆ ನೀವು ಪೂಜಿಸೋ ದೇವರಾಗಿರ್ಬೋದು, ಇಲ್ಲ ರಿಚುವಲ್ಸ್ ಮಾಡೋದಾಗಿರ್ಬೋದು, ಯಾವಾಗ್ಲೂ ಅವ್ರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡೋದೇ ಆಗಿರ್ಬೋದು, ತುಂಬಾನೇ ಪವರ್ಫುಲ್ ಆಗಿ ಇರೋದ್ರಿಂದ ಖಂಡಿತ ಎಲ್ಲವೂ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅವ್ರಿಗೆ ತುಂಬಾನೇ ಸ್ಟರ್ಬನ್ ಆಗಿದ್ದಾರೆ, ಎಲ್ಲಾನು ಅವರ ಕಂಟ್ರೋಲ್ ಅಲ್ಲಿ ತಗೋಬೇಕು, ಎಲ್ಲವೂ ನಾನ್ ಹೇಳ್ದಂಗೆ ಆಗ್ಬೇಕು ಅನ್ನೋದು ಅವರ ವ್ಯಕ್ತಿತ್ವ ಆಗಿರುತ್ತೆ, ನಿಮ್ಮ ಪಾರ್ಟ್ನರ್ ವ್ಯಕ್ತಿತ್ವ ಆಗಿರುತ್ತೆ. ಆದ್ರಿಂದ ಅವರು ನಿಮ್ಮ ಹತ್ರ ಬರೋದಿಕ್ಕೆ ಒಂದು ಸ್ವಲ್ಪ ಈಗೋಸ್ಟಿಕ್ ಕ್ಯಾರೆಕ್ಟರ್ ಆಗಿರ್ಬೋದು, ಆಟಿಟ್ಯೂಡ್ ಆಗಿರ್ಬೋದು, ಅದು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಸ್ಟೆಬಿಲಿಟಿ ಖಂಡಿತ ಇದೆ, ನಿಮ್ಮ ಪ್ರೀತಿಯಲ್ಲಿ ಸ್ಟೆಬಿಲಿಟಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಸ್ಟೆಬಿಲಿಟಿ ಇದೆ. ಆದ್ರೆ ಅವರು ಕಂಟ್ರೋಲ್ ಏನ್ ಮಾಡ್ತಾ ಇದಾರೆ ಅದನ್ನ ಬಿಟ್ಟು ನಿಮ್ಮ ಪ್ರೀತಿಯ ಸಂಬಂಧ ಏನಿದೆ ಆ ಬಾಂಡೇಜ್ ಮೇಲೆ ತುಂಬಾನೇ ಸ್ಟ್ರಾಂಗ್ ಆಗಿ ಕಂಟ್ರೋಲ್ ಆಗಿ ಇದ್ರೆ ನೀವಿಬ್ರು ತುಂಬಾನೇ ಚೆನ್ನಾಗಿರ್ತೀರಾ. ಅಂಡ್ ಅದು ಅವ್ರಿಗೆ ಆ ವಿಚಾರವಾಗಿ ಅವರು ಕಂಟ್ರೋಲ್ ತಗೊಳ್ತಾ ಇಲ್ಲ, ಬಟ್ ವೀಕ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕಂಟ್ರೋಲ್ ತಗೊಳ್ತಾ ಇದ್ದಾರೆ. ಅದು ಒಂದು ತಪ್ಪು ನಿರ್ಧಾರ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಅವರು ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ಬೇಕು ನಾನು ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಸೊ ಎಲ್ಲದರಲ್ಲೂ ನಾನು ತುಂಬಾ ಸ್ಟ್ರಾಂಗ್ ಆಗ್ಬೇಕು, ಅವಾಗ ನಿಮ್ಮನ್ನ ಪಡ್ಕೊಳ್ಳೋದು ಈಸಿ ಆಗುತ್ತೆ ಅನ್ನೋದು ಅವರ ಭಾವನೆ ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಅವರು ರೆಡಿ ಇಲ್ಲ, ಬಟ್ ಮನ್ಸಲ್ಲಿ ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅವರು ಸ್ವಲ್ಪ ದಿವಸದಲ್ಲಿ ಡೈರೆಕ್ಟ್ ಆಗಿ ನಿಮ್ಮನ್ನ ರೀಚ್ ಔಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓವರ್ ಆಲ್ ನಾವು ಔಟ್ಕಮ್ ಅಂತ ನೋಡೋದಾದ್ರೆ ನಿಮ್ಮ ಪರ್ಸನ್ ತುಂಬಾ ಕರೆಂಟ್ಲಿ ಸೊ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಕಾರ್ಮಿಕ್ ಶಿಫ್ಟ್ ನ ತಗೊಳ್ತಾರೆ ಅಂತ ಹೇಳ್ಬೋದು. ಸೊ ಅವರು ಎಲ್ಲವನ್ನು ಅರ್ಥ ಮಾಡ್ಕೊಂತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ಕಂಟ್ರೋಲ್ ಮಾಡೋದಾಗಿರ್ಬೋದು. ಇಲ್ಲಾಂದ್ರೆ ಸದ್ಯಕ್ಕೆ ಓಕೆ ಅದು ಹೇಗಿದೆಯೋ ಹಾಗೆ ಬಿಟ್ಬಿಡೋಣ, ಸೊ ನ್ಯಾಚುರಲ್ ಆಗಿ ಅದು ವಾಪಸ್ ಬರ್ಲಿ, ಸೊ ನಾನು ಏನ್ ಫೋಕಸ್ ಮಾಡ್ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡೋಣ, ಸ್ಟೆಬಿಲಿಟಿನ ಕಂಡ್ಕೊಳ್ಳೋಣ ಅಂತ ಹೇಳ್ತಾ ಇದಾರೆ. ತುಂಬಾನೇ ಸಾಫ್ಟ್ ಆಗಿ ಎಲ್ಲಾನು ಸರಿ ಹೋಗ್ಬೇಕು ಅಂತ ಹೇಳ್ತಾ ಇದಾರೆ. ಮೆಮೊರೀಸ್ ಅಂಡ್ ಜಾಯ್ ಆಫ್ ಕನೆಕ್ಷನ್ ಅಲ್ಲಿ ಅವರು ಖಂಡಿತ ಇದ್ದಾರೆ ಅಂತ ಹೇಳ್ಬೋದು. ಇಂಟರ್ನಲ್ ಕಾನ್ಫ್ಲಿಕ್ಟ್ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ನಿಮ್ಮ ಪಾರ್ಟ್ನರ್ ಅಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಅದರಿಂದ ಅವರು ಪಾಸ್ ಮಾಡೋದು ಇಲ್ಲ ರಿಫ್ಲೆಕ್ಟ್ ಆಗದೆ ಇರೋ ತರ ನೋಡೋದು, ತುಂಬಾ ಸ್ಲೋ ಆಗಿ ನಿಮ್ಮ ಹತ್ರ ಕನೆಕ್ಷನ್ಗೆ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲದೆ ಇರೋ ತರ ಆಗ್ತಾ ಇರ್ಬೋದು, ಅದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದ್ರಿಂದ ಅವರು ನಿಮ್ಮನ್ನ ರೀಚ್ ಆಗದೆ ಇರೋದಕ್ಕೆ ತಡೆ ಹಿಡಿತಾ ಇದೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ನೀವು ವರ್ಕ್ ಮಾಡ್ಬೇಕಾಗುತ್ತೆ ಅದ್ರ ಬಗ್ಗೆ. ಚೇಂಜ್ ಖಂಡಿತ ಆಗುತ್ತೆ, ಚೇಂಜಸ್ ನ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಸದ್ಯಕ್ಕೆ ನೀವು ನಿಮ್ಮ ಒಂದು ರೈಟ್ ಟೈಮ್ಗೋಸ್ಕರ ವೇಟ್ ಮಾಡ್ತೀರಿ ಅಂತ ಹೇಳ್ತಾ, ಸೊ 9th ಸೆಪ್ಟೆಂಬರ್ ಸೊ 9/9 ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ಇದು ಬಂದು ಒಂದು 100 years ಅಂತಾನೆ ಹೇಳ್ಬೋದು, ಒಂದ್ಸತಿ ಬರುತ್ತೆ ಅಂತಾರೆ, ಕೆಲವರು 18 years ಒಂದ್ಸತಿ ಬರ್ತಾರೆ ಅಂತ ಹೇಳ್ತಾರೆ, ಕೆಲವರು 9 years ಒಂದ್ಸತಿ ಬರುತ್ತೆ ಅಂತಾರೆ. ಬಟ್ ಈ 9 into 9 ಮಾಡಿದಾಗ ಸೊ 27 ಆಗುತ್ತೆ. ಸೊ ಅವಾಗ ಇದು ಬಂದ್ಬಿಟ್ಟು ಅಗೇನ್ ಇಟ್ಸ್ 9 ಆಗುತ್ತೆ. ಸೊ ಅದರಿಂದ 999 ಪೋರ್ಟಲ್ ಅಂತಾನು ಹೇಳ್ತಾರೆ. ಅವತ್ತಿನ ದಿವಸ ನೀವು ಒಂದು ಚಕ್ಕೆದು ಸ್ಟಿಕ್ ಬರುತ್ತಲ್ಲ, ಸಿನಮನ್ ಸ್ಟಿಕ್ ನ ನೀವು ಅದನ್ನ ತಗೊಂಡು ಸೊ ನಿಮ್ಮ ಹಾರ್ಟ್ ಚಕ್ರ ಹತ್ರ ಇಟ್ಕೊಂಡು ಸೊ ನೀವು ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು 3 ವಿಚಾರದಾಗಿ
ಯೂನಿವರ್ಸ್ ನಿಮ್ಗೆ ಸಹಾಯ ಮಾಡಿದೆ ಆ ವಿಚಾರವಾಗಿ ಥ್ಯಾಂಕ್ ಯು ಹೇಳಿ. ಸೊ ಅದ್ರ ನಂತರ 3 ಸತಿ ನಿಮಗೆ ಏನ್ ವಿಶ್ವಾಸ ಇದೆ, ಸೊ ನೀವು ಏನ್ ಆಸೆ ಇಟ್ಕೊಂಡಿದ್ದೀರಾ, ಅದು ಪ್ರೀತಿ ವಿಚಾರ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮನಿ ಬಿಸ್ನೆಸ್ ಏನೇ ರಿಲೇಟೆಡ್ ಆಗಿರ್ಬೋದು, ಸೊ ಆ ವಿಚಾರದ ಬಗ್ಗೆ 3 ಸತಿ ನೀವು ಯೂನಿವರ್ಸ್ ಅಲ್ಲಿ ಆಲ್ರೆಡಿ ಆಗಿದೆ ಅಂತ ಪ್ರೇ ಮಾಡ್ಕೊಳ್ಳಿ. ಸೊ ಇನ್ನ 3 ಸತಿ ಆ ಸಿನಿಮನ್ ಸ್ಟಿಕ್ ಫುಲ್ ಕಂಪ್ಲೀಟ್ ಆಗಿ ಹೋಲ್ ಸ್ಟಿಕ್ ಆಗಿರ್ಬೇಕು. ಆ ಸ್ಟಿಕ್ ಅನ್ನ ನೀವು 3 ಸತಿ ಊದ್ಬೇಕು. ಹೇಗೆ ನಾವು ಒಲೆ ಮುಂದೆ ಕೋಲ್ನ ತಗೊಂಡು ಊದ್ತೀವೋ ಆ ತರ ಊದ್ಬಿಟ್ಟು ಅದನ್ನ ನಿಮ್ಮ ಪರ್ಸ್ ಅಲ್ಲಿ ಇಲ್ಲ ಬ್ಯಾಗ್ ಅಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಇಟ್ಟು ಮರ್ತು ಬಿಡಿ. ಅದ್ರ ಪಾಡಿಗೆ ಅದು ಕೆಲಸ ಮಾಡುತ್ತೆ, ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ ಡಿಸ್ಪ್ಲೇ ಆಗಿರೋ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಚಾರ್ಜಸ್ 399 ರುಪೀಸ್ ಆಗಿರುತ್ತೆ. ಯಾರಿಗಾದ್ರೂ ಪರ್ಸನಲ್ ಲವ್ ರಿಚುವಲ್ಸ್ ಲವ್ ಸ್ಪೆಲ್ಸ್ ಬೇಕಾದ್ರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.